ಹರದನಹಳ್ಳಿ ಗ್ರಾಮದಲ್ಲಿ ಚೆನ್ನಮ್ಮ ಅಂತ್ಯ ಸಂಸ್ಕಾರಕ್ಕೆ ಸಿದ್ಧತೆಗಳು ನಡೀತಾ ಇದ್ದು, ರಂಗನಾಥ ಸ್ವಾಮಿ ದೇಗುಲದ ತಪ್ಪಲಿನಲ್ಲಿ ಚೆನ್ನಮ್ಮರವರ ಅಂತ್ಯ ಸಂಸ್ಕಾರ ನೆರವೇರಲಿದೆ. ದೇಗುಲದ ಗೋಪುರ ಕಾಣುವಂತೆ ಅಂತ್ಯಕ್ರಿಯೆಗೆ ಸ್ಥಳವನ್ನ ಗುರುತಿಸಲಾಗಿದೆ. ಚೆನ್ನಮ್ಮರವರ ಆಸೆಯಂತೆ ದೇವಸ್ಥಾನದ ತಪ್ಪಲಿನಲ್ಲಿ ಅಂತ್ಯಕ್ರಿಯೆ ನೆರವೇರಲಿದೆ. ರಂಗನಾಥ ಸ್ವಾಮಿ ದೇವಸ್ಥಾನದ ಪರಮ ಭಕ್ತೆಯಾಗಿದ್ರು ಚೆನ್ನಮ್ಮ. ನಾಳೆ ಮಧ್ಯಾಹ್ನದ ಬಳಿಕ ಚೆನ್ನಮ್ಮ ಅಂತ್ಯಕ್ರಿಯೆ ನಡೆಯಲಿದೆ. ಪರಮ ಭಕ್ತರು ಇವರು. ಅವರ ಮಕ್ಕಳೇ ಹೇಳಿರೋ ಹಾಗೆ ಯಾವಾಗಲೂ ಕೂಡ ದೇವರ ಪೂಜೆಯನ್ನ ಸಲ್ಲಿಸ್ತಾ ಇದ್ರು, ದೇವರ ಪೂಜೆಯಲ್ಲಿ ನಿರತರಾಗಿರ್ತಾ ಇದ್ರು. ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರು ನಿಧನರಾಗಿದ್ದಾರೆ. ಇವರ ಅಂತ್ಯ ಸಂಸ್ಕಾರಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು ಕೂಡ ಈಗ ಮಾಡಿಕೊಳ್ಳಾಗ್ತಿರುವಂಥದ್ದು. ಮುಖ್ಯವಾಗಿ ಚೆನ್ನಮ್ಮನವರು ಪ್ರತಿನಿತ್ಯವೂ ಕೂಡ ಬಂದು ಆ ದೇವಸ್ಥಾನಕ್ಕೆ ಹೋಗ್ತಿದ್ದಂತಹ ಹಳೆ ಕೋಟೆಯ ಶ್ರೀ ಬೆಟ್ಟದ ರಂಗನಾಥ ಸ್ವಾಮಿ ದೇವಸ್ಥಾನದ ಬಳಿ ಅವರು ದೇವಸ್ಥಾನಕ್ಕೆ ಬರ್ತಾ ಇದ್ರು. ಈಗ ಈ ದೇವಸ್ಥಾನದ ತಪ್ಪಲಿನಲ್ಲಿ ಅವರ ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ಸಕಲ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ನಾನಿರುವಂತಹ ಪ್ರದೇಶ ಶ್ರೀ ಬೆಟ್ಟದ ರಂಗನಾಥ ಸ್ವಾಮಿ ದೇವಸ್ಥಾನದ ಬಳಿ ಇದ್ದೇನೆ. ಆ ದೇವಸ್ಥಾನ ಕೂಡ ನಾನು ತೋರಿಸ್ತೀನಿ. ನನ್ನ ಬಲಬದಿಯಲ್ಲಿ ಆ ದೇವಸ್ಥಾನ ಇದೆ. ಬೆಟ್ಟದ ಮೇಲ್ಭಾಗದಲ್ಲಿ ಶ್ರೀ ಬೆಟ್ಟದ ರಂಗನಾಥ ಸ್ವಾಮಿ ದೇವಸ್ಥಾನ ಇದೆ. ಇದೇ ದೇವಸ್ಥಾನಕ್ಕೆ ಏನು ಚೆನ್ನಮ್ಮನವರು ಪ್ರತಿನಿತ್ಯ ಇಲ್ಲಿ ಬಂದಂತಹ ಸಂದರ್ಭದಲ್ಲಿ ಪ್ರತಿನಿತ್ಯ ಕೂಡ ಬಂದು ಪೂಜೆಯನ್ನು ಮಾಡಿಕೊಂಡು ಹೋಗ್ತಾ ಇದ್ರು. ಈ ದೇವಸ್ಥಾನಕ್ಕೆ ಹೋಗುವಾಗಲೇ ಅವರ ಮೇಲೂ ಕೂಡ ಆಸಿಡ್ ದಾಳಿ ಕೂಡ ಆಗಿತ್ತು. ಈಗ ಅವರು ನಿಧನರಾಗಿರುವಂತಹ ಕಾರಣಕ್ಕಾಗಿ ಅವರ ಆಸೆಯಂತೆ, ಅವರ ಕುಟುಂಬಸ್ಥರ ಆಸೆಯಂತೆ ಈ ದೇವಸ್ಥಾನದ ತಪ್ಪಲಿನಲ್ಲಿ ಅಂದರೆ ಈ ಬೆಟ್ಟದ ಕೆಳಭಾಗದಲ್ಲಿ ನಾವು ನೋಡ್ತಾ ಇದ್ದೀವಿ. ಅವರ ಅಂತ್ಯ ಸಂಸ್ಕಾರ ಮಾಡುವಂತಹ ಪ್ರದೇಶನೂ ಕೂಡ ಈಗ ಏನು ಸ್ವಚ್ಛ ಮಾಡಲಾಗ್ತಾ ಇದೆ. ಎಲ್ಲ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗ್ತದೆ. ಅಂತಿಮ ಘಟ್ಟದ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳುವಂಥದ್ದು. ಆ ಪ್ರದೇಶದಲ್ಲೇ ಚೆನ್ನಮ್ಮನವರ ಒಂದು ಅಂತ್ಯ ಸಂಸ್ಕಾರಕ್ಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಅಂದ್ರೆ ರಂಗನಾಥ ಸ್ವಾಮಿಯ ದೇವಸ್ಥಾನದ ತಪ್ಪಲಿನಲ್ಲಿ, ಬೆಟ್ಟದ ತಪ್ಪಲಿನಲ್ಲೇ ಆ ಒಂದು ಸಮಾಧಿನ ಮಾಡಬೇಕು ಅನ್ನೋದು ಕುಟುಂಬಸ್ಥರ ಒಂದು ಇಚ್ಛೆ ಆಗಿತ್ತು. ಜೊತೆಗೆ ಚೆನ್ನಮ್ಮನವರು ಕೂಡ ಇಚ್ಛೆ ಆಗಿ, ಯಾಕಂದ್ರೆ ಚೆನ್ನಮ್ಮನವರು ಅತಿ ಹೆಚ್ಚು ದೇವಸ್ಥಾನಗಳಿಗೆ ಬರ್ತಾ ಇದ್ರು. ಮುಖ್ಯವಾಗಿ ಈ ಒಂದು ಬೆಟ್ಟದ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ನಾವಿರುವಂತಹ ಪ್ರದೇಶ ಬೆಟ್ಟದ ರಂಗನಾಥ ಸ್ವಾಮಿ ದೇವಸ್ಥಾನ, ಅದರ ಕೆಳಭಾಗದಲ್ಲಿ ಆ ತಪ್ಪಲಿನಲ್ಲೇ ಈಗ ಅವರ ಅಂತ್ಯ ಸಂಸ್ಕಾರ ಮಾಡೋಕ್ಕೆ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ. ಈಗಾಗಲೇ HD ರೇವಣ್ಣವರು ಕೂಡ ಬಂದು ಮುಂದೆ ನಿಂತು ಎಲ್ಲಿ ಅಂತ್ಯ ಸಂಸ್ಕಾರ ಮಾಡಬೇಕು ಅಂತೇಳಿ ಕೂಡ ಎಲ್ಲ ರೀತಿಯ ಒಂದು ಜಾಗವನ್ನು ಸ್ವಚ್ಛಗೊಳಿಸುವಂತಹ ಕೆಲಸ ಕೂಡ ಮಾಡಲಾಗ್ತಾ ಇದೆ. ಇದು ಚೆನ್ನಮ್ಮನವರ ಅಂತ್ಯ ಸಂಸ್ಕಾರಕ್ಕೆ ಬೇಕಾದಂತಹ ಸಕಲ ಸಿದ್ಧತೆಯನ್ನು ಕೂಡ ಈಗ ಮಾಡಿಕೊಳ್ಳಲಾಗ್ತಾ ಇದೆ. ಕ್ಯಾಮರಾ ಪರ್ಸನ್ ಅಂಜನ್ ಮೂರ್ತಿ ಜೊತೆಗೆ ಮುತ್ತಪ್ಪ, ಏಷ್ಯನ್ ಸುವರ್ಣ ನ್ಯೂಸ್. ಚೆನ್ನಮ್ಮ ಆಸೆಯಂತೆ ದೇವಸ್ಥಾನದ ತಪ್ಪಲಿನಲ್ಲಿ ಅಂತ್ಯ ಸಂಸ್ಕಾರ. 3 ವರ್ಷದ ಹಿಂದೆ ಲೋಕ ಕಲ್ಯಾಣಕ್ಕೆ ಕುಂಭಾಭಿಷೇಕ ಕೂಡ ಮಾಡಿಸಿದ್ರು. ರಂಗನಾಥ ಸ್ವಾಮಿ ದೇಗುಲದ ಅರ್ಚಕ ಗರುಡಾಚಾರ್ಯ ಹೇಳಿಕೆಯನ್ನ ನೀಡಿದ್ದಾರೆ. ಈ ರಂಗನಾಥ ಸ್ವಾಮಿ ತಪ್ಪಲಿನಲ್ಲಿ ಅವ್ರದ್ದು ಅಂತ್ಯ ಸಂಸ್ಕಾರ ನಡೀತಾ ಇದೆ. ಇವರು ಪ್ರತಿ ಸೇರಿ ಯಾವುದೇ ಒಂದು ಶುಭ ಕಾರ್ಯ ಮಾಡಲಿ ಅವ್ರ ಮನೇಲಿ, ಈ ಥರ ಯಾವುದೇ ಥರದ ಒಂದು ಕಾರ್ಯಕ್ರಮ ಆಗಲಿ, ಈ ಪ್ರದೇಶಗಳಲ್ಲಿ ಯಾವುದೇ ಥರದ ಸಾರ್ವಜನಿಕವಾಗಿ ಯಾವುದೇ ಕಾರ್ಯಕ್ಕೆ ಬಂದ್ರೂ ಇಲ್ಲಿ ಬಂದು ರಂಗನಾಥ ಸ್ವಾಮಿ ದರ್ಶನ ಮಾಡಿಕೊಂಡು ಅವರ ಅನುಗ್ರಹ ತಗೊಂಡು ತೀರ್ಥ ಪ್ರಸಾದ ವಿನಿಯೋಗ ಮಾಡಿಕೊಂಡು ಹೋಗ್ತಿದ್ರು. ಪ್ರತಿ ವರ್ಷವೂ ಕೂಡ ಬರ್ತಿದ್ರು. ಶ್ರಾವಣ ಮಾಸದಲ್ಲಿ ಅವ್ರ ಮನೇಲೆ ಸಾವಿರಾರು ಜನಕ್ಕೋಸ್ಕರವಾಗಿ ಪ್ರಸಾದ ವಿತರಣೆ ಮಾಡ್ತಾರೆ ಇಲ್ಲಿ ರೇವಣ್ಣ ಸಾಹೇಬರು. ಅವಾಗ ಬಂದು ಒಂದು ಶ್ರಾವಣ ಶನಿವಾರ, ಯಾವುದಾದ್ರೂ ಒಂದು ಶ್ರಾವಣ ಶನಿವಾರ ಅವರು ಮತ್ತು ಗೌಡ್ರು ಇಬ್ಬರೂ ಬರ್ತಿದ್ರು. ಚೆನ್ನಮ್ಮನವರು ಮತ್ತು ದೇವೇಗೌಡರು ಇಬ್ಬರು ಬಂದುಬಿಟ್ಟು ಇಲ್ಲಿ ಪ್ರಸಾದ ವಿನಿಯೋಗವನ್ನೆಲ್ಲ ವಿತರಣೆ ಮಾಡಿ ಹೋಗ್ತಾ ಇದ್ರು. ನಾವು ಪ್ರತಿನಿತ್ಯ ಅವರಿಗೆ ಹುಷಾರು ತಪ್ಪಿತು ಅನ್ನೋದು ಗೊತ್ತಾಗಲಿಂದ ಪ್ರತಿನಿತ್ಯ ಅವರ ಹೆಸರಲ್ಲಿ ಸಂಕಲ್ಪ ಮಾಡಿ ಪ್ರತಿನಿತ್ಯ ಅಭಿಷೇಕ ಮಾಡಿ ಅರ್ಚನೆ ಮಾಡಿ ಎಲ್ಲ ಮಾಡ್ತಿದ್ವು. ಆರೋಗ್ಯ ಭಾಗ್ಯಕ್ಕೋಸ್ಕರ, ಆರೋಗ್ಯವಾಗಲಿ ವೃದ್ಧಿ ಆಗಲಿ ಅಂದ್ಕೊಂಡು ಮಾಡ್ತಿದ್ವು. ಪ್ರತಿ ವರ್ಷದಿಂದ ತುಂಬ ವರ್ಷದಿಂದ ಅವ್ರ ಮನೆ ಸಂಕಲ್ಪ ಪ್ರತಿನಿತ್ಯ ಇದ್ದೇ ಇರುತ್ತೆ. ಚೆನ್ನಮ್ಮನವರು ಬಂದಾಗ ಇಡೀ ನಾಡಿಗೆ ಒಳ್ಳೆಯದಾಗಲಿ ಅಂತ ಕೂಡ ಪೂಜೆ ಮಾಡ್ತಾರೆ. ಹೌದೌದು, ಅವ್ರ ಕುಟುಂಬನೇ ಅಲ್ಲ, ಇಡೀ ನಾಡು, ನಮ್ಮ ಈ ಸುತ್ತಮುತ್ತಲ ಗ್ರಾಮಸ್ಥರು ಕೂಡ ಆರೋಗ್ಯ ಭಾಗ್ಯವಾಗಿರಲಿ, ಅವರು ಚೆನ್ನಾಗಿದ್ದರೆ ನಾವು ಚೆನ್ನಾಗಿರೋದು ಅಂತ ಹೇಳ್ಬಿಟ್ಟು ಎಲ್ಲ ಮಾಡಿಸಿದ್ರು. ಹಾಗೆಯೇ ಈಗ 3 ವರ್ಷದ ಹಿಂದೆ ಸಹಸ್ರ ಕುಂಭಾಭಿಷೇಕವನ್ನು ಮಾಡಿದರು. ಸಹಸ್ರ ಕುಂಭಾಭಿಷೇಕ ಮಾಡಿದ ಸಮಯ 3 ದಿವಸನೂ ಕೂಡ ಇಬ್ಬರು ದಂಪತಿಗಳು, ದೇವೇಗೌಡರು ಮತ್ತು ಚೆನ್ನಮ್ಮನವರು ಇಬ್ಬರೂ ಕೂಡ ಇಲ್ಲಿ ಇದ್ಕೊಂಡು 3 ದಿವಸ ಇದ್ಕೊಂಡು ಆ ಕಾರ್ಯಕ್ರಮವನ್ನು ಲೋಕ ಕಲ್ಯಾಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.